ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಮಕ್ಕಳ ಜೊತೆ ಡೇ ಔಟಿಂಗ್ ಹೇಗೆ ನಾವು ಹೋದ್ವಿ ಅಂತ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ, ಇವತ್ತು ನಮ್ಮ ಜೊತೆ ಉಮ್ಮಕ್ಕ ಇದ್ದಾರೆ, ಮತ್ತು ನಮ್ಮ ನಾದ್ನಿ ಇದ್ದಾರೆ. ಬಂಡ್ರ ಇಲ್ಲಿ ನೋಡಿ, ಎಲ್ಲ ಮಕ್ಕಳು ಎಷ್ಟೊಂದು ಎಕ್ಸೈಟ್ ಆಗಿದ್ದಾರೆ. ನಾವು ಹೋಗಿದ್ದು ಬನ್ನಾರ್ಘಟ್ಟಗೆ. ನಾವು ಮೆಟ್ರೋಯಿಂದ ಮೆಜೆಸ್ಟಿಕ್ ಹೋದ್ವಿ. ಮೆಜೆಸ್ಟಿಕ್ಕಿಂದ ಬನ್ನಾರ್ಘಟ್ಟಕ್ಕೆ ಹೋದ್ವಿ. ಬನ್ನಾರ್ಘಟ್ಟಗೆ ಡೈರೆಕ್ಟ್ ಬಸ್ ಸಿಗುತ್ತೆ ಮೆಜೆಸ್ಟಿಕ್ಕಿಂದ. ಈ ಕಡೆ ಬರ. ಎಲ್ಲ ಹೋಗ್ತಾ ಇರೋದು ಇವತ್ತು. ಹ್ಯಾಪಿನಾ? ಎಷ್ಟು ಹ್ಯಾಪಿ? ಎಷ್ಟು ಹ್ಯಾಪಿ? ಫುಲ್ ಹ್ಯಾಪಿನಾ? ಏ ಪ್ರಣವ್, ಫುಲ್ ಹ್ಯಾಪಿನಾ? ನಾವು ಬನ್ನಾರ್ಘಟ್ಟ ಹತ್ರ ಹೋಗಿ ಒಂದು ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ಅಲ್ಲಿ ತುಂಬ ಜನ ಇದ್ದರು. ನಾವು ಹೋಗಿದ್ದು ಸ್ಯಾಟರ್ಡೇ, ಶನಿವಾರ ನಾವು ಹೋಗಿದ್ದು. ತುಂಬ ಜನ ಇದ್ದರು. ನೀವು ನೋಡ್ಕೊಂಡು ಹೋಗೋವಾಗ ನೋಡಿ, ಇದು ಝೀಬ್ರಾ, ಇದು ಜಿರಾಫೆ. ನಾನು ಆಲ್ರೆಡಿ ಒಂದ್ಸಲ ತೋರಿಸಿದ್ದೀನಿ. ಬನ್ನಾರ್ಘಟ್ಟ ಸಫಾರಿ ಫುಲ್ಲು ಬ್ಯುಸಿ ಇತ್ತು, ತುಂಬ ಜನ ಇದ್ದರು. ಅದೆಲ್ಲ ಬುಕ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಅದಕ್ಕೆ ಬನ್ನಾರ್ಘಟ್ಟದು ಪಾರ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ನಾವು. ನಮ್ಮ ಮಕ್ಕಳಂತೂ ಎಷ್ಟು ಸತಿ ನೋಡಿದ್ರು ಮತ್ತೆ ಮತ್ತೆ ನೋಡಬೇಕು ಅಂತಲೇ ಇರ್ತಾರೆ. ನೋಡಿ, ಟೈಗರು. ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ಇದು ನೋಡಿ ಟೈಗರು. ನಮ್ಮ ಮಕ್ಕಳಂತೂ ತುಂಬ ಎಕ್ಸೈಟಾಗಿ ನೋಡ್ತಾಯಿದ್ರು. ಯಾವಾಗಲೇ ಕರ್ಕೊಂಡೋಗಲಿ ಅವರಂತೂ ತುಂಬ ಎಕ್ಸೈಟಾಗಿ ನೋಡ್ತಾ ಇರ್ತಾರೆ ಎಲ್ಲ ಅನಿಮಲ್ಸ್ನೂ. ನೋಡಿ, ಇದು ಬಿಯರು. ನಿಮ್ಗೆ ಒಂದ್ಸಲಿ ಎಲ್ಲ ತೋರಿಸಿದ್ದೀನಿ, ಅದಕ್ಕೆ ಯಾವ ದೇಶದ್ದು? ಆಸ್ಟ್ರೇಲಿಯಾ ಅಲ್ಲ, ಆಫ್ರಿಕಾದ. ಇದೆಲ್ಲ ಫಾಕ್ಸು, ಹೈನಾ. ಏನದು? ದೇಶ ಆಫ್ರಿಕಾದ್ದು. ಆಫ್ರಿಕಾ ಇದು, ಆಫ್ರಿಕಾ. ಆಫ್ರಿಕಾ ಹೈನಾ ದೇಶ ಹಾಕೋರಾ? ಜಾಕಲ್ ಕೂಡ ಇದೆ. ಇದು ನೋಡಿ ಬೋಟಿಂಗು. ಬೋಟಿಂಗ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕು. ಪೇ ಮಾಡಿ ಬೋಟಿಂಗ್ ಹೋಗೋದು. ನೋಡಿ, ನಾವು ಬೋಟಿಂಗ್ ಹೋಗ್ತಾಯಿದ್ದೀವಿ, ಪೇ ಮಾಡಿ ಹೋಗ್ತಾಯಿದ್ದೀವಿ. ನಾವು 8 ಜನ ಇದ್ದಿದ್ದರಿಂದ ನಾವು ದೊಡ್ಡ ಬೋಟ್ ತೊಗೊಂಡ್ವಿ. ಫ್ಯಾಮಿಲಿ 4-5 ಜನ ಆ ಥರ ಇದ್ದರೆ ಅದು ಅವ್ರಿಗೆ ಸಪ್ರೇಟ್ ಇರುತ್ತೆ. ಚೆನ್ನಾಗಿತ್ತು ಬೋಟ್ ರೈಡು. ನಮ್ಮ ಮಕ್ಕಳು ಇದಕ್ಕೆಲ್ಲ ಫುಲ್ ಎಕ್ಸೈಟಾಗಿರ್ತಾರೆ ಯಾವಾಗೂ. ನಮ್ಮ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ಎಲ್ಲರೂ ಆಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಆಡ್ಕೊಂಡು ಚೆನ್ನಾಗಿದ್ರು. ನೋಡಿ, ಇಲ್ಲಿ ಫೌಂಟೇನ್ ಕೂಡ ಇದೆ. ಬೋಟಿಂಗಲ್ಲೇ ಸೆಂಟ್ರಲ್ ಫೌಂಟೇನ್ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಫುಲ್ ಎಕ್ಸೈಟು. ನೀವು ಯಾವಾಗನ ಕರ್ಕೊಂಡೋಗಿ ಅವರಂತೂ ಫುಲ್ ಎಕ್ಸೈಟ್ ಆಗಿರ್ತಾರೆ. ಇದೆಲ್ಲ ಡೀರು. ಇದು ಹಿಪ್ಪೋಪೊಟಮಸ್ಸು, ನೀರು ಕುದುರೆ ಅಂತಾರೆ ಇದನ್ನ. ಇವೇ ನಾವು ಹೋಗಿದ್ದ ಟೈಮ್ಗೆ ಎಲ್ಲನೂ ನಿದ್ದೆ ಮಾಡ್ತಾಯಿದ್ವು. ನೋಡಿ, ಎಲ್ಲ ನಿದ್ದೆ ಮಾಡ್ತಾಯಿದ್ದಾವೆ. ಇದೂ ಡೀರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಆನೆ ತೋರಿಸ್ತಾ ಇದ್ದೀನಿ. ಈ ಆನೆ ಅಂತೂ 3 ಆನೆ ಇದ್ವು. ಆ ಆನೆ ಒಂದಕ್ಕೊಂದು ಬಿಡ್ದಿರನೇ ಒಂದು ಫುಲ್ ರೌಂಡು, ಒಂದು 4-5 ರೌಂಡ್ ಹಾಕಿದ್ದಾವೆ. ಆಗ್ತಾನೆ ಇದ್ವು. 3 ಒಟ್ಟಿಗೆ ಇದ್ವು.
ಅದು ರೌಂಡ್ ಆಗ್ತಾನೆ ಇದೆ ಇವಾಗ ನಿಂತ್ಕೊಂಡಿದ್ದೆ, ಆವಾಗಲೇ ಆಗ್ತಾನೆ ಇತ್ತು. ತೋರಿಸ್ತೀನಿ ರೀ ನಿಮಗೆ. ಶಾರ್ಟ್ಸ್ ಕೂಡ ತಾನೇ ಹೆಂಗೋ ಸೌಂಡ್ ಮಾಡೋದು, ಹೆಂಗೆ ತೋರ್ಸು. ಇಲ್ಲ ನೋಡು ಹೆಂಗ ಆನೆ ಸೌಂಡ್ ಮಾಡೋದು. ಹೌದಾ, ಹಂಗೇನಾ? ಇನ್ನೊಂದ್ಸಲಿ ತೋರ್ಸು. ಇದು ಕೂಡ ಡೀರೆ ಚಿಕ್ಕು ಒಂದು ಕಡೆ, ದೊಡ್ಡ ಒಂದು ಕಡೆ ಎಲ್ಲ ಬಿಟ್ಟಿದ್ದಾರೆ. ಇದು ನೋಡಿ ಚೀತಾ ಮಲಗಿಬಿಟ್ಟಿತ್ತು. ನಾನು ಹೇಳಿದ್ನಲ್ವ, ನಾವು ಹೋಗಿದ್ದ ಟೈಮಿಂಗ್ಸ್ಗೆ ಎಲ್ಲ ಆನಿಮಲ್ಸು ಮಲ್ಕೊಂಡ್ಬಿಟ್ಟಿದ್ವು. ಇದು ಕಾಡಬೇಕು, ಅಲ್ಲಿ ಬಚ್ಚಿಕೊಂಡ್ಬಿಟ್ಟಿದೆ, ಅದು ಕೆಳಗಡೆ ಬಚ್ಚಿಕೊಂಡಿದೆ. ಇದು ನೋಡಿ ಎಲ್ಲ ಮೊಸಳೆ. ಈ ಮೊಸಳೆಗಳು ಒಂದೊಂದು ಥರ ಇದೆ ನೋಡಿ. ಅದು ನೋಡೋದಕ್ಕೆ ಭಯ ಆಗುತ್ತೆ ನನಗಂತೂ. ಈ ಮೊಸಳೆಗಳು, ಹಾವುಗಳು ಅವನ್ನೆಲ್ಲ ನೋಡಬೇಕಂದ್ರೆ ತುಂಬ ಭಯ ಫ್ರೆಂಡ್ಸ್ ನನಗೆ. ನನ್ನ ಮಕ್ಕಳಂತೂ ಹಾಕ್ಕೊಂಡು ನೋಡ್ತಾಯಿದ್ರು ಆ ಮೊಸಳೆ ಮತ್ತು ಇದು ಹಾವುಗಳನ್ನ ಎಲ್ಲ. ನನಗೆ ತುಂಬ ಭಯ. ನೋಡಿ ಇವಾಗ ನವಿಲು, ಇದು ರಾಷ್ಟ್ರೀಯ ಪಕ್ಷಿ ನೋಡಿ. ಇನ್ನೊಂದಿತ್ತು ವೈಟದು, ಆ ಸೈಡಲ್ಲಿದೆ. ನೆಕ್ಸ್ಟ್ ಬರೋ ಇದರಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲೇ ಇದೆ. ಇದು ಏನೋ ಕಾಡು ಕೋಳಿ ಅಂತೆ. ಈ ಪಕ್ಷಿಗಳನ್ನೆಲ್ಲ ನೋಡಬೇಕಂದ್ರೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಇವಂತೂ ಇಲ್ಲಿ ಎರಡು ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಊಟ ತಿನ್ನಿಸ್ತಾ ಇತ್ತು. ಅದು ನೋಡೋಕ್ಕೆ ತುಂಬ ಎಕ್ಸೈಟಾಗಿ ಚೆನ್ನಾಗಿತ್ತು ನೋಡೋಕ್ಕೆ. ಈ ಲಯನ್ ಅಂತೂ ಸೌಂಡ್ ಮಾಡ್ತಾಯಿತ್ತು. ಏನಕ್ಕೆ ಸೌಂಡ್ ಮಾಡ್ತಾಯಿತ್ತೋ ಗೊತ್ತಿಲ್ಲ. ಇದು ಹೋದ ಸತಿ ನಾವು ಹೋದಾಗ ಇರಲಿಲ್ಲ, ಈ ಸತಿ ಹೋದಾಗಿತ್ತು. ಎರಡು ಗಂಡೆ, ಅದು ಎರಡೂ ತುಂಬ ಜಗಳ ಮಾಡ್ತಾಯಿದ್ವು. ಆ ವಿಡಿಯೋ ಹಿಡಿಯೋಕ್ಕಾಗಲಿಲ್ಲ. ಸೌಂಡ್ ಕೂಡ ಮಾಡ್ತಾಯಿತ್ತು. ಜನ ಅಂತೂ ಅದನ್ನು ಎಕ್ಸೈಟಾಗಿ ನೋಡ್ತಾಯಿದ್ರು, ಅದು ಸೌಂಡ್ ಮಾಡ್ತಾಯಿದ್ದಕ್ಕೆ ನೋಡಿ. ಇದು ಕೂಡ ಇನ್ನೊಂದು ಸೈಡು ಪಕ್ಷಿಗಳೇ. ಇದು ಕೂಡ ಪ್ಯಾರೆಟ್ಸ್, ಆ ಥರ ಡಿಫ್ರೆಂಟ್ ಪ್ಯಾರೆಟ್ಸು. ನಿಜವಾಗ್ಲೂ ಇವನ್ನೆಲ್ಲ ನೋಡಬೇಕು ಅಂದರೆ ತುಂಬ ಖುಷಿಯಾಗುತ್ತೆ. ನಮ್ಮ ಮಕ್ಕಳು ಹೇಳಿದ್ನಲ್ವ, ತುಂಬ ಎಕ್ಸೈಟಾಗಿ ನೋಡ್ತಾಯಿದ್ರು ಎಲ್ಲ. ಎಲ್ಲನೂ ಪ್ಯಾರೆಟ್ಸೇ, ಡಿಫ್ರೆಂಟ್ ಪ್ಯಾರೆಟ್ಸ್ ಇದೆ. ಮತ್ತು ಕೋಳಿ ಒಂದು 3-4 ಥರ ಇದೆ. ಇದು ನೋಡಿ ಆಸ್ಟ್ರಿಚ್ಚು. ನಾನು ಆಸ್ಟ್ರಿಚ್ ಅಂದರೆ ನನ್ನ ಮಕ್ಕಳು ಅಲ್ಲ ಅಂತ ಹೇಳ್ತಾರೆ. ಇದು ನೋಡಿ ಹಾವು. ಇದನ್ನು ನೋಡ್ಬೇಕಂದ್ರೆ ಭಯ ನನಗೆ. ಅದಕ್ಕೆ ನಾನು ವೀಡಿಯೋನೇ ಮಾಡಲಿಲ್ಲ, ಸ್ವಲ್ಪ ಮಾಡಿದ್ದೀನಿ. ಆ ಹಾವಿಗೆ ರ್ಯಾಬಿಟ್ನ ಬಿಟ್ಟಿದ್ದಾರೆ ನೋಡಿ. ಅದ್ರ ಊಟ ಆ ರ್ಯಾಬಿಟ್ ನೋಡಿ. ಇದು ನೋಡಿ ಕಿಂಗ್ ಕೋಬ್ರಾ. ಅಲ್ಲ ಹ್ಯಾಬಿಟೇಟ್ ಅಂತೇನು. ಇದೂ ಅಷ್ಟೇ ನೋಡಿ ಲಯನ್ನು. ತಿರ್ಗಾಡ್ತಾ ಇದೆ, ಅದು ಸೌಂಡ್ ಮಾಡ್ಕೊಂಡು ತಿರ್ಗಾಡ್ತಾ ಇತ್ತು. ಇದು ನೋಡಿ ವೈಟ್ ನವಿಲ್. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ನನ್ನ ಮಕ್ಕಳಂತೂ ಫುಲ್ ಟಯರ್ಡ್ ಆಗೋಗಿದ್ರು. ಹೆಂಗಿತ್ತು ಬನ್ನರ್ಘಟ್ಟ ಟ್ರಿಪ್ ನೋಡೋ ಇಲ್ಲಿ. ಹೇಳಿ ಪ್ರಣೀಲ್, ಹೆಂಗಿತ್ತು ಝೂ? ಹೆಂಗಿತ್ತು ಝೂ? ಚಿನಿ ನೀನ್ ಹೇಳಮ್ಮ, ಹೆಂಗಿತ್ತಮ್ಮ ಝೂ? ಹೆಂಗಿತ್ತಮ್ಮ? ಬಾಯ್ ಫ್ರೆಂಡ್ಸ್, ಬಾಯ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಒಂದು ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.